ನಾವೆಲ್ಲ ಒಟ್ಟಾಗಿ ಇವತ್ತೇನು ರಾಜ್ಯದ ಅಧ್ಯಕ್ಷರು ಸದಸ್ಯತ್ವ ಅಭಿಯಾನ ಯಶಸ್ವಿಯಾಗಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಇದ್ರ ಉದ್ದೇಶ. ಏನು ಮೊನ್ನೆ ನಡೆದಂಥ 3 ಉಪಚುನಾವಣೆಗಳಲ್ಲಿ ಸೋಲಾಗಿದೆ, ಹೀನಾಯ ಅಲ್ಲ. ಆ ಸೋಲಿಗೆ ಕಾರಣ ಹಣಬಲ, ತೋಳ್ಬಲ ಮತ್ತು ಅಧಿಕಾರ ಯಂತ್ರ ದುರ್ಬಳಕೆ ಮಾಡಿಕೊಂಡು 3 ಉಪಚುನಾವಣೆ ಗೆದ್ದು ಬೀಗ್ತಿದ್ದಾರೆ. ಇದು ಯಾವುದು ಮುಂದಿನ ವಿಧಾನಸಭೆ ಚುನಾವಣೆ ಜನಾದೇಶ ಅಲ್ಲ. ಎಲ್ಲ ಒಂದು ಕಡೆ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಸ್ವಲ್ಪ ನೋವಾಗಿದೆ, ಆತ್ಮಸ್ಥೈರ್ಯ ತುಂಬಬೇಕು. ಕಳೆದ ವರ್ಷ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ NDA BJP 17 ಲೋಕಸಭೆ ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಮತ್ತು ಪ್ರತಿಪಕ್ಷ ನಾಯಕರು ಎಲ್ಲರ ಸಂಘಟನೆ ಬಲನೂ ಇದೆ. 17 ಸ್ಥಾನಗಳಲ್ಲಿ ಗೆದ್ವಿ. 2 JDS NDA 19 ಸ್ಥಾನಕ್ಕೆ ಗೆದ್ವಿ. ಕಾಂಗ್ರೆಸ್ ಅಧಿಕಾರದಾಗಿದ್ದಾಗ ಅವತ್ತು ಯಾಕೆ ಗೆಲ್ಲಕ್ಕಾಗಲಿಲ್ಲ? ಇದು ಯಾವುದು ಮಾನದಂಡ ಅಲ್ಲ. 2013ರಲ್ಲಿ ನಂಜನಗೂಡು ಮತ್ತು ಗುಂಡ್ಲುಪೇಟೆಯಲ್ಲಿ 2 ಕಡೆ ಗೆದ್ದರು. ನಾವು 2018ರಲ್ಲಿ ಗೆದ್ವಿ. ಇದು ಯಾವುದು ಮಾನದಂಡ ಅಲ್ಲ. ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಧೈರ್ಯ ತುಂಬಬೇಕು, ಆತ್ಮಸ್ಥೈರ್ಯ ತುಂಬಬೇಕು, ನಿಮ್ಮ ಜೊತೆಗಿದ್ದೀವಿ ಅಂತೇಳಿ. ಮತ್ತು ಮುಂಬರುವ ಲೋಕಲ್ ಬಾಡೀಸ್, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರಸಭೆ, ಮಹಾನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯತಿ ಇವೆಲ್ಲವೂ ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರವಾಸವನ್ನು ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ನೇರವಾಗಿ ಹೇಳ್ತೀವಿ, ಅನಗತ್ಯವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲವರು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಗೊಂದಲಗಳಿಗೆ ತೆರೆ ಎಳಿಬೇಕು. ಮತ್ತು ಇವತ್ತೇನಾಗಿದೆ, ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯನ್ನು ಈ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿ ಪಾದಯಾತ್ರಿಗಳು ಸೈಕಲ್ ತುಳಿದು ಸ್ಕೂಟರ್ ಓಡಿಸಿ CKR 45 ಕಾರ್ ಇವತ್ತಿಗೆ ನಂಬರ್ ನೆನಪಿದೆ ನನಗೆ, ಅಂಬಾಸಿಡರ್ ಕಾರ್. ಅದರಲ್ಲಿ ಪ್ರವಾಸವನ್ನು ಮಾಡಿ ಅವ್ರ ಜೊತೆಗೆ ಅನಂತಕುಮಾರ್ ಇದ್ದರು, BB ಶಿವಪ್ಪನವರು ಇದ್ದರು, ಡಾಕ್ಟರ್ ತಂಗ ಇದ್ದರು, VS ಆಚಾರ್ಯ ಇದ್ದರು, ರಾಮಚಂದ್ರಗೌಡರಿದ್ದರು, DS ಶಂಕರಮೂರ್ತಿಯವರಿದ್ದರು ಮತ್ತು ಮಲ್ಲಿಕಾರ್ಜುನವರು, BB ಶಿವಪ್ಪನವರು. ನಾವು ಡೆಪ್ಟಿ ಸ್ಪೀಕರ್ ಅವರೆಲ್ಲ ನೆನಪಾಡ್ಕೊಳ್ಬೇಕಾಗಿದೆ. ನಾವೆಲ್ಲ ಒಟ್ಟಾಗಿ ಇವತ್ತೇನು ರಾಜ್ಯದ ಅಧ್ಯಕ್ಷರು ಸದಸ್ಯತ್ವ ಅಭಿಯಾನ ಯಶಸ್ವಿಯಾಗಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಇದ್ರ ಉದ್ದೇಶ. ಏನು ಮೊನ್ನೆ ನಡೆದಂಥ 3 ಉಪಚುನಾವಣೆಗಳಲ್ಲಿ ಸೋಲಾಗಿದೆ, ಹೀನಾಯ ಅಲ್ಲ. ಆ ಸೋಲಿಗೆ ಕಾರಣ ಹಣಬಲ, ತೋಳ್ಬಲ ಮತ್ತು ಅಧಿಕಾರ ಯಂತ್ರ ದುರ್ಬಳಕೆ ಮಾಡಿಕೊಂಡು 3 ಉಪಚುನಾವಣೆ ಗೆದ್ದು ಬೀಗ್ತಿದ್ದಾರೆ. ಇದು ಯಾವುದು ಮುಂದಿನ ವಿಧಾನಸಭೆ ಚುನಾವಣೆ ಜನಾದೇಶ ಅಲ್ಲ. ಎಲ್ಲ ಒಂದು ಕಡೆ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಸ್ವಲ್ಪ ನೋವಾಗಿದೆ, ಆತ್ಮಸ್ಥೈರ್ಯ ತುಂಬಬೇಕು. ಕಳೆದ ವರ್ಷ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ NDA BJP 17 ಲೋಕಸಭೆ ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಮತ್ತು ಪ್ರತಿಪಕ್ಷ ನಾಯಕರು ಎಲ್ಲರ ಸಂಘಟನೆ ಬಲನೂ ಇದೆ. 17 ಸ್ಥಾನಗಳಲ್ಲಿ ಗೆದ್ವಿ. 2 JDS NDA 19 ಸ್ಥಾನಕ್ಕೆ ಗೆದ್ವಿ. ಕಾಂಗ್ರೆಸ್ ಅಧಿಕಾರದಾಗಿದ್ದಾಗ ಅವತ್ತು ಯಾಕೆ ಗೆಲ್ಲಕ್ಕಾಗಲಿಲ್ಲ? ಇದು ಯಾವುದು ಮಾನದಂಡ ಅಲ್ಲ. 2013ರಲ್ಲಿ ನಂಜನಗೂಡು ಮತ್ತು ಗುಂಡ್ಲುಪೇಟೆಯಲ್ಲಿ 2 ಕಡೆ ಗೆದ್ದರು. ನಾವು 2018ರಲ್ಲಿ ಗೆದ್ವಿ. ಇದು ಯಾವುದು ಮಾನದಂಡ ಅಲ್ಲ. ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಧೈರ್ಯ ತುಂಬಬೇಕು, ಆತ್ಮಸ್ಥೈರ್ಯ ತುಂಬಬೇಕು, ನಿಮ್ಮ ಜೊತೆಗಿದ್ದೀವಿ ಅಂತೇಳಿ. ಮತ್ತು ಮುಂಬರುವ ಲೋಕಲ್ ಬಾಡೀಸ್, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರಸಭೆ, ಮಹಾನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯತಿ ಇವೆಲ್ಲವೂ ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರವಾಸವನ್ನು ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ನೇರವಾಗಿ ಹೇಳ್ತೀವಿ, ಅನಗತ್ಯವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲವರು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಗೊಂದಲಗಳಿಗೆ ತೆರೆ ಎಳಿಬೇಕು. ಮತ್ತು ಇವತ್ತೇನಾಗಿದೆ, ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯನ್ನು ಈ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿ ಪಾದಯಾತ್ರಿಗಳು ಸೈಕಲ್ ತುಳಿದು ಸ್ಕೂಟರ್ ಓಡಿಸಿ CKR 45 ಕಾರ್ ಇವತ್ತಿಗೆ ನಂಬರ್ ನೆನಪಿದೆ ನನಗೆ, ಅಂಬಾಸಿಡರ್ ಕಾರ್. ಅದರಲ್ಲಿ ಪ್ರವಾಸವನ್ನು ಮಾಡಿ
ಅವ್ರ ಜೊತೆಗೆ ಅನಂತಕುಮಾರ್ ಇದ್ದರು, BB ಶಿವಪ್ಪನವರು ಇದ್ದರು, ಡಾಕ್ಟರ್ ತಂಗ ಇದ್ದರು, VS ಆಚಾರ್ಯ ಇದ್ದರು, ರಾಮಚಂದ್ರಗೌಡರು ಇದ್ದರು, DS ಶಂಕರಮೂರ್ತಿಯವರಿದ್ದರು ಮತ್ತು ಮಲ್ಲಿಕಾರ್ಜುನವರು, BB ಶಿವಪ್ಪನವರು. ನಾವು ಡೆಪ್ಟಿ ಸ್ಪೀಕರ್ ಅವನ್ನೆಲ್ಲ ನೆನಪಾಡ್ಕೊಳ್ಬೇಕಾದ್ರೆ ನಾವೆಲ್ಲ ಒಟ್ಟಾಗಿ ಇವತ್ತೇನು ರಾಜ್ಯದ ಅಧ್ಯಕ್ಷರು ಸದಸ್ಯತ್ವ ಅಭಿಯಾನ ಯಶಸ್ವಿಯಾಗಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಇದ್ರ ಉದ್ದೇಶ. ಏನು ಮೊನ್ನೆ ನಡೆದಂಥ 3 ಉಪಚುನಾವಣೆಗಳಲ್ಲಿ ಸೋಲಾಗಿದೆ, ಹೀನಾಯ ಅಲ್ಲ. ಆ ಸೋಲಿಗೆ ಕಾರಣ ಹಣಬಲ, ತೋಳ್ಬಲ ಮತ್ತು ಅಧಿಕಾರ ಯಂತ್ರ ದುರ್ಬಳಕೆ ಮಾಡಿಕೊಂಡು 3 ಉಪಚುನಾವಣೆ ಗೆದ್ದು ಬೀಗ್ತಿದ್ದಾರೆ. ಇದು ಯಾವುದು ಮುಂದಿನ ವಿಧಾನಸಭೆ ಚುನಾವಣೆ ಜನಾದೇಶ ಅಲ್ಲ. ಎಲ್ಲ ಒಂದು ಕಡೆ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಸ್ವಲ್ಪ ನೋವಾಗಿದೆ, ಆತ್ಮಸ್ಥೈರ್ಯ ತುಂಬಬೇಕು. ಕಳೆದ ವರ್ಷ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ NDA BJP 17 ಲೋಕಸಭೆ ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಮತ್ತು ಪ್ರತಿಪಕ್ಷ ನಾಯಕರು ಎಲ್ಲರ ಸಂಘಟನೆ ಬಲನೂ ಇದೆ. 17 ಸ್ಥಾನಗಳಲ್ಲಿ ಗೆದ್ವಿ. 2 JDS NDA 19 ಸ್ಥಾನಕ್ಕೆ ಗೆದ್ವಿ. ಕಾಂಗ್ರೆಸ್ ಅಧಿಕಾರದಾಗಿದ್ದಾಗ ಅವತ್ತು ಯಾಕೆ ಗೆಲ್ಲಕ್ಕಾಗಲಿಲ್ಲ? ಇದು ಯಾವುದು ಮಾನದಂಡ ಅಲ್ಲ. 2013ರಲ್ಲಿ ನಂಜನಗೂಡು ಮತ್ತು ಗುಂಡ್ಲುಪೇಟೆಯಲ್ಲಿ 2 ಕಡೆ ಗೆದ್ದರು. ನಾವು 2018ರಲ್ಲಿ ಗೆದ್ವಿ. ಇದು ಯಾವುದು ಮಾನದಂಡ ಅಲ್ಲ. ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಧೈರ್ಯ ತುಂಬಬೇಕು, ಆತ್ಮಸ್ಥೈರ್ಯ ತುಂಬಬೇಕು, ನಿಮ್ಮ ಜೊತೆಗಿದ್ದೀವಿ ಅಂತೇಳಿ. ಮತ್ತು ಮುಂಬರುವ ಲೋಕಲ್ ಬಾಡೀಸ್, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರಸಭೆ, ಮಹಾನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯತಿ, ಇವೆಲ್ಲವೂ ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರವಾಸವನ್ನು ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ನೇರವಾಗಿ ಹೇಳ್ತೀವಿ, ಅನಗತ್ಯವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲವರು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಗೊಂದಲಗಳಿಗೆ ತೆರೆ ಎಳಿಬೇಕು. ಮತ್ತು ಇವತ್ತೇನಾಗಿದೆ, ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯನ್ನು ಈ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿ ಪಾದಯಾತ್ರಿಗಳು, ಸೈಕಲ್ ತುಳಿದು, ಸ್ಕೂಟರ್ ಓಡಿಸಿ, CKR 45 ಕಾರ್ ಇವತ್ತಿಗೆ ನಂಬರ್ ನೆನಪಿದೆ ನನಗೆ, ಅಂಬಾಸಿಡರ್ ಕಾರ್, ಅದರಲ್ಲಿ ಪ್ರವಾಸವನ್ನು ಮಾಡಿ ಅವ್ರ ಜೊತೆಗೆ ಅನಂತಕುಮಾರ್ ಇದ್ದರು, BB ಶಿವಪ್ಪನವರು ಇದ್ದರು, ಡಾಕ್ಟರ್ ತಂಗ ಇದ್ದರು, VS ಆಚಾರ್ಯ ಇದ್ದರು, ರಾಮಚಂದ್ರಗೌಡರು ಇದ್ದರು, DS ಶಂಕರಮೂರ್ತಿಯವರಿದ್ದರು ಮತ್ತು ಮಲ್ಲಿಕಾರ್ಜುನವರು, BB ಶಿವಪ್ಪನವರು. ನಾವು ಡೆಪ್ಟಿ ಸ್ಪೀಕರ್ ಅವನ್ನೆಲ್ಲ ನೆನಪಾಡ್ಕೊಳ್ಬೇಕಾದ್ರೆ ನಾವೆಲ್ಲ ಒಟ್ಟಾಗಿ ಇವತ್ತೇನು ರಾಜ್ಯದ ಅಧ್ಯಕ್ಷರು ಸದಸ್ಯತ್ವ ಅಭಿಯಾನ ಯಶಸ್ವಿಯಾಗಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಇದ್ರ ಉದ್ದೇಶ. ಏನು ಮೊನ್ನೆ ನಡೆದಂಥ 3 ಉಪಚುನಾವಣೆಗಳಲ್ಲಿ ಸೋಲಾಗಿದೆ, ಹೀನಾಯ ಅಲ್ಲ. ಆ ಸೋಲಿಗೆ ಕಾರಣ ಹಣಬಲ, ತೋಳ್ಬಲ ಮತ್ತು ಅಧಿಕಾರ ಯಂತ್ರ ದುರ್ಬಳಕೆ ಮಾಡಿಕೊಂಡು 3 ಉಪಚುನಾವಣೆ ಗೆದ್ದು ಬೀಗ್ತಿದ್ದಾರೆ. ಇದು ಯಾವುದು ಮುಂದಿನ ವಿಧಾನಸಭೆ ಚುನಾವಣೆ ಜನಾದೇಶ ಅಲ್ಲ. ಎಲ್ಲ ಒಂದು ಕಡೆ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಸ್ವಲ್ಪ ನೋವಾಗಿದೆ, ಆತ್ಮಸ್ಥೈರ್ಯ ತುಂಬಬೇಕು. ಕಳೆದ ವರ್ಷ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ NDA BJP 17 ಲೋಕಸಭೆ ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಮತ್ತು ಪ್ರತಿಪಕ್ಷ ನಾಯಕರು ಎಲ್ಲರ ಸಂಘಟನೆ ಬಲನೂ ಇದೆ. 17 ಸ್ಥಾನಗಳಲ್ಲಿ ಗೆದ್ವಿ. 2 JDS NDA 19 ಸ್ಥಾನಕ್ಕೆ ಗೆದ್ವಿ. ಕಾಂಗ್ರೆಸ್ ಅಧಿಕಾರದಾಗಿದ್ದಾಗ ಅವತ್ತು ಯಾಕೆ ಗೆಲ್ಲಕ್ಕಾಗಲಿಲ್ಲ? ಇದು ಯಾವುದು ಮಾನದಂಡ ಅಲ್ಲ. 2013ರಲ್ಲಿ ನಂಜನಗೂಡು ಮತ್ತು ಗುಂಡ್ಲುಪೇಟೆಯಲ್ಲಿ 2 ಕಡೆ ಗೆದ್ದರು. ನಾವು 2018ರಲ್ಲಿ ಗೆದ್ವಿ. ಇದು ಯಾವುದು ಮಾನದಂಡ ಅಲ್ಲ. ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಧೈರ್ಯ ತುಂಬಬೇಕು, ಆತ್ಮಸ್ಥೈರ್ಯ ತುಂಬಬೇಕು, ನಿಮ್ಮ ಜೊತೆಗಿದ್ದೀವಿ ಅಂತೇಳಿ. ಮತ್ತು ಮುಂಬರುವ ಲೋಕಲ್ ಬಾಡೀಸ್, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರಸಭೆ, ಮಹಾನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯತಿ, ಇವೆಲ್ಲವೂ ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರವಾಸವನ್ನು ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ನೇರವಾಗಿ ಹೇಳ್ತೀವಿ, ಅನಗತ್ಯವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲವರು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಗೊಂದಲಗಳಿಗೆ ತೆರೆ ಎಳಿಬೇಕು. ಮತ್ತು
ಇವತ್ತೇನಾಗಿದೆ, ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯನ್ನು ಈ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿ ಪಾದಯಾತ್ರಿಗಳು ಸೈಕಲ್ ತುಳಿದು ಸ್ಕೂಟರ್ ಓಡಿಸಿ CKR 45 ಕಾರ್ ಇವತ್ತಿಗೆ ನಂಬರ್ ನೆನಪಿದೆ ನನಗೆ, ಅಂಬಾಸಿಡರ್ ಕಾರ್. ಅದರಲ್ಲಿ ಪ್ರವಾಸವನ್ನು ಮಾಡಿ ಅವ್ರ ಜೊತೆ ಅನಂತಕುಮಾರ್ ಇದ್ದರು, BB ಶಿವಪ್ಪನವರು ಇದ್ದರು, ಡಾಕ್ಟರ್ ತಂಗ ಇದ್ದರು, VS ಆಚಾರ್ಯ ಇದ್ದರು, ರಾಮಚಂದ್ರಗೌಡರಿದ್ದರು, DS ಶಂಕರಮೂರ್ತಿಯವರಿದ್ದರು ಮತ್ತು ಮಲ್ಲಿಕಾರ್ಜುನವರು, BB ಶಿವಪ್ಪನವರು. ನಾವು ಡೆಪ್ಟಿ ಸ್ಪೀಕರ್ ಅವನ್ನೆಲ್ಲ ನೆನಪು ಮಾಡ್ಕೊಳ್ಬೇಕಾದ್ರೆ